ಇವತ್ತು ಓಪನಿಂಗ್ ಎಲ್ಲ ಎಂಟ್ರಿ ಕೊಟ್ಬಿಟ್ಟಿದ್ದೀರಾ? ನನಗೆ ಓಪನರ್ ಅವಶ್ಯಕತೆ ಇಲ್ಲ ಅಲ್ಲಿ ಅಂದ್ರೆ ನಾನು ಕುಡಿಯೋದು ವಿಸ್ಕಿ ಬ್ರಾಂಡಿ. ಭಕ್ತಿಯಿಂದ ಕೈಯಲ್ಲಿ ಹಿಡಿದು ಯುಕ್ತಿಯಿಂದ 3 ಸಲ ಕುಟ್ಟಿ ಶಕ್ತಿಯಿಂದ ಕತ್ತನ್ನು ಮುರಿದು ಬಲು ಭಕ್ತಿಯಿಂದ ಕುಡಿಯತ್ತ ಕಂಡಲ್ಲಿ ಕುಂಡು ಗೋಟ್ಯಪ್ಪ. ನಡಿ ಹೋಗಿ, ನಿಮ್ಮ ಹತ್ರ ಆಮೇಲೆ ಮಾತಾಡೋದು. ಫಸ್ಟ್ ವೆಲ್ಕಮ್ ಹೇಳ್ಬಿಡೋಣ. ಸರಿ ಅಲ್ಲಿ ಅಂದ್ರೆ ನಿಮ್ಮ ಬರೀ ವೆಲ್ಕಮ್ ಅಲ್ಲೇ ಮುಗಿಸಿಬಿಡ್ತೀರಾ? ಯಾವತ್ತಾದ್ರೂ ಒಂದು ವೆಲ್ಕಮ್ ಡ್ರಿಂಕ್ಸ್ ಕೊಟ್ಟಿದ್ದೀರಾ? ಲೋಕೇಶ್, ಒಳ್ಳೆ ಪ್ರಶ್ನೆ. ಏನು ಒಂದ್ಸರಿ ವೆಲ್ಕಮ್ ಡ್ರಿಂಕ್ ಕೊಟ್ಟಿದ್ದೀರಾ? ವೆಲ್ಕಮ್ ಡ್ರಿಂಕ್ ಕೊಡ್ತೀನಿ ಸರ್. ಕೊಟ್ಮೇಲೆ ನಿಮ್ಮನ್ನ ತಡ್ಕೋಬೇಕಲ್ಲ ನಾನು, ಅದು ಪ್ರಾಬ್ಲಮ್ ಇರೋದು. ರೈ ಉಣ್ಣುಮವ, ವೆಲ್ಕಮ್ ಡ್ರಿಂಕ್ ಕೊಡೋದಕ್ಕಿದ್ದೇನು ಬಾರೇನ್ರಿ ಇದು? ಸುಮ್ನೆ ನಿಂತ್ಕೊಳ್ರಿ. ಅವರು ಯುಜಿಲಾ ಸೂಪರ್ ಮಿಸ್ ಲೋಕೇಶ್. ಅವರಿಗೆ ಮೈ ತುಂಬಾ ತುರಿಕೆ ಅಂತೆ, ಹೋಗಿ ಸೇವೆ ಮಾಡ್ತೀರಾ? ಸುಮ್ನೆ ನಿಂತ್ಕೊಳ್ರಿ. ಅವರ್ ನೈಸ್ ಪೊಲ್ಯೂಷನ್. ಅವರಿಗೆ ಅಯ್ಯೋ ಬರೀ ಅವರಿಯೂ ಆಯಿ ಅಂತ ಹೇಳುವುದೇ ಆಯ್ತಾ? ಆಯ ಅಮ್ಮನ ಕಷ್ಟ ಸುಖ ವಿಚಾರಿಸಿದೀರಾ ನೀವು? ನೀವು ಕೊಡ್ತಾ ಇರುವ ಊಟ ಸಾಲ್ತಿಲ್ಲ ಅಂತ ಪಕ್ಕದ ಸ್ಕೂಲಲ್ಲಿ ಹೋಗಿ ಮಕ್ಕಳ ಡಬ್ಬಿ ಕದ್ದು ತಿಂತಿದ್ದಾರೆ ಪಾಪ. ಏನಾದ್ರೂ ಸಹಾಯ ಮಾಡಿ. ಅವರ್ ಆಡಿಯನ್ಸ್, ಅವರಿಗೆ ಮೈಕೈ ಎಲ್ಲ ನೋವಂತೆ, ಮಸಾಜ್ ಮಾಡ್ತಾರೆ. ಗುಂಡು ಮಾವ ಸುಮ್ನೆ ನಿಂತ್ಕೊಳ್ರಿ ರೇ. ಏನ್ ಮನೆಯಲ್ಲಿ ಕೂತು ವೀಕ್ಷಿಸ್ತಾರೋ ಎಲ್ಲ ವೀಕ್ಷಕರಿಗೆ ಸ್ವಾಗತ. ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಮಜಾ ಟಾಕೀಸ್. ಹೌದು, ಏನಿದು ನಿಮ್ ವೇಷ? ನಾನು ಈಗ ಪೈಲಟ್ ಆಗಿದ್ದೀನಿ. ಇವತ್ತೇ ನನ್ನ ಫಸ್ಟ್ ಫ್ಲೈಯಿಂಗ್. ಅಯ್ಯ ಕರ್ಮ, ಪೈಲಟ್ ಅಂತೆ. ಮೇಲ್ಗಡೆ ಪೈಲಟ್, ಕೆಳಗಡೆ ಟಾಯ್ಲೆಟ್ ಇದ್ದಂಗಿದ್ದೀರಾ. ಫಸ್ಟ್ ಫ್ಲೈಯಿಂಗ್ ಅಂತ ಯಾಕ್ರಿ ಸುಳ್ಳು ಹೇಳ್ತೀರಾ? ನೀವ್ ಯಾವಾಗ ತಾನೇ ಭೂಮಿ ಮೇಲೆ ಇರ್ತೀರಾ? ಯಾವಾಗ್ಲೂ ಎಣ್ಣೆ ಇಟ್ಟಲ್ಲಿ ಹಾರ್ತಾನೆ ಇರ್ತೀರಾ? ಅಳಿ ಅಂದ್ರೆ ಈಗ ಕುಡಿದಾಗ ಸತ್ಯ ಹೇಳ್ತಾರಂತ ನಮ್ಮ ಹಿರಿಯವರು ಹೇಳಿದ್ದಾರೆ. ನಾನೀಗ ಸತ್ಯವನ್ನೇ ಹೇಳ್ತಿದ್ದೀನಿ. ನಾನು ಈಗ ನಿಜವಾಗ್ಲೂ ಪೈಲಟ್ ಆಗಿದ್ದೇನೆ. ಗುಂಡಮವ, ಇದ್ದಕ್ಕಿದ್ದಂಗೆ ಈ ಪೈಲಟ್ ಆಗೋ ಆಸೆ ನಿಮ್ಗೆ ಯಾಕೆ ಬಂತು? ಅಳಿ ಅಂದ್ರೆ ಭೂಮಿ ಮೇಲೆ ಯಾವುದು ಫ್ರೀ ಸಿಗಲ್ಲ, ಎಲ್ಲದಕ್ಕೂ ದುಡ್ಡು ಕೊಡ್ಬೇಕು. ಹೌದು, ಆದ್ರೆ ಪೈಲಟ್ ಆದ್ರೆ ನನಗೆ ಬೇಕಾದಷ್ಟು ಸಿಗುತ್ತೆ. ನಿಮಗ್ ಬೇಕಾದಷ್ಟು ಏನ್ ಸಿಗುತ್ತೆ? ಅದೇ ನನ್ನ ಜೀವನದಲ್ಲಿ ತುಂಬಾ ಇಷ್ಟಪಡೋದು ಏನು ನಾನು? ಎಣ್ಣೆ. ಅಂದ್ರೆ ಮುಚ್ಚಾಕಿ ನೀವು, ಅದು ಒಂದೇ ನನ್ನ ಜೀವನ. ನಾನು ಜೀವನದಲ್ಲಿ ಮುಖ್ಯವಾಗಿ ಇಷ್ಟಪಡುವಂತ ವಸ್ತು ಅಂದ್ರೆ ನನ್ನ ಹೆಂಡತಿ. ಹೆಂಡತಿನ ಇಷ್ಟಪಟ್ರೆ ನೀವು ಪೈಲಟ್ ಆಗೋದಕ್ಕೂ ಅದಕ್ಕೂ ಏನ್ರಿ ಸಂಬಂಧ? ಅಳಿ ಅಂದ್ರೆ ಪೈಲಟ್ ಆಗಿ ಫ್ಲೈಟ್ ಅಲ್ಲಿ ಓಡಾಡುವಾಗ ಅಲ್ಲಿ ಎಷ್ಟೊಂದು ಜನ ಏರೋಸ್ಟೆಸ್ ಇರ್ತಾರೆ. ಅವರನ್ನೆಲ್ಲ ನಾನು ನನ್ನ ಹೆಂಡತಿ ತರನೇ ನೋಡ್ತೇನೆ. ನಾನು ಹೆಂಡತಿಯ ನಂತರ ನನಗೆ ತುಂಬಾ ಇಷ್ಟ ಆಗುವುದು ಏನು? ನೀವೇ ಹೇಳಿಪ್ಪ. ಗುಂಡು ಎಣ್ಣೆಲಿ ಅಂದ್ರೆ ಎಣ್ಣೆ ಅಲ್ಲಿ ಅಂದ್ರೆ ಈ ಫ್ಲೈಟ್ ಅಲ್ಲಿ ಏರೋಸ್ಟೆಸ್ನವರೊಟ್ಟಿಗೆ ಬೇರೆ ಬೇರೆ ದೇಶಗಳಿಗೆಲ್ಲ ಹೋಗಿ ಬೇರೆ ಬೇರೆ ಬ್ರ್ಯಾಂಡ್ ಎಲ್ಲ ಕುಡಿಯುವುದಲ್ಲ. ಹೆಂಗಿದೆ ನನ್ನ ಐಡಿಯಾ? ಸಕ್ಕತ್ತಾಗಿದೆ ರೇ. ಫ್ಲೈಟ್ ಓಡ್ಸೋಕ್ ಬಂದ್ರೆ ಮಾತ್ರ ಪೈಲಟ್ ಆಗ್ಬೋದು. ನಿಮ್ಗೆ ಫ್ಲೈಟ್ ಓಡ್ಸೋಕ್ ಬರುತ್ತೇನ್ರಿ ನಿಮ್ಗೆ? ಹೌದು. ಅಲ್ಲಿ ಅಂದ್ರೆ ನಾನು ಎಲ್ಲಾ ಹಾಲಿವುಡ್ ಪಿಕ್ಚರ್ಗಳನ್ನೆಲ್ಲ ಪೂಜಾ ಬಾರಲ್ಲಿ ನೋಡಿ ನೋಡಿ ಈ ಫ್ಲೈಟ್ ಓಡಿಸುದು ಹೆಂಗೆ ಅಂತ ನಾನು ಟ್ರೈನಿಂಗ್ ತಗೊಂಡಿದ್ದೇನೆ. ನಾನು ಟ್ರೈನಿಂಗ್ ಆಯ್ತು, ಹೇಳಪ್ಪ ಹೆಂಗೆ ಫ್ಲೈಟ್ ಓಡಿಸೋದು? ಅದು ಕೂಡ ಗೊತ್ತಿಲ್ಲ ನಿಮ್ಗೆ? ಅಲ್ಲಿ ಅಂದ್ರೆ ಒಂದು ಗಾಡಿ ಅಂದ್ರೆ ಗೇರು, ಕ್ಲಚ್ಚು, ಆಕ್ಸಿಲೇಟರ್ ಇದ್ದೇ ಇರುತ್ತೆ ತಾನೆ. ಫ್ಲೈಟ್ ಅಲ್ಲಿ ಅದು ಇರುತ್ತೆ, ಸೇಮ್ ಕ್ವಾಲಿಟಿ. ಗೇರ್ ಹಾಕಿ ಕ್ಲಚ್ ಹಿಡಿದು ಆಕ್ಸಿಲೇಟರ್ ಕೊಡ್ತೇನೆ. ಫಸ್ಟ್ ಕ್ಲಚ್ ಹಿಡಿದು ಆಮೇಲೆ ಗೇರ್ ಹಾಕಿ ಆಮೇಲೆ ಆಕ್ಸಿಲೇಟರ್ ಕೊಡೋದು, ಉಲ್ಟಾ ಹೇಳ್ತಾ ಇದ್ದೀರಾ? ಅಲ್ಲಿ ಅಂದ್ರೆ ಸ್ವಲ್ಪ ಚೇಂಜಸ್ ಮಾಡಿ ನೀವು ಅದೇ ತರ ಯಾಕೆ ಹೋಗ್ತಿದ್ದೀರಾ? ಸರಿ, ನಿಮ್ ಗಾಡಿನ ಸ್ಟಾರ್ಟ್ ಮಾಡಿಲ್ಲ? ಅಲ್ಲಿ ಅಂದ್ರೆ ಈ ಬಾಡಿ ನಾನು ಓಡಿಸುವ ಗಾಡಿ ಎರಡು ಯಾವಾಗಲೂ ಆನ್ ಅಲ್ಲೇ ಇರುತ್ತೆ. ಸ್ಟಾರ್ಟಿಂಗ್ ಟ್ರಬಲ್ ಇರಲ್ಲ. ಅಕಸ್ಮಾತ್ ನಿಮ್ಗೆ ಈ ಪೂಜಾ ಬಾರಿಂದ ಮನೆಗೆ ಬರ್ಬೇಕಾದ್ರೆ ಪ್ರಾಬ್ಲಮ್ ಆಗುತ್ತಲ್ಲ, ಮನೆ ಯಾವ್ದು ಅಂತಾನೆ ಗೊತ್ತಾಗಲ್ಲ. ಅಕಸ್ಮಾತ್ ಆಕಾಶದಲ್ಲಿ ಹೋಗ್ತಾ ಇರ್ಬೇಕಾದ್ರೆ ನೀವೇನಾದ್ರು ದಾರಿ ತಪ್ಪಿಟ್ರೆ ಅವಾಗ ಏನ್ ಮಾಡ್ತೀರಾ? ನನ್ನ ಫ್ಲೈಟ್ ಅನ್ನು ಮರದ ಅಡಿಗೆ ಹಾಕಿ ಹೋಗೋರ ಹತ್ರ ಕೇಳ್ತೇನೆ, ಈ ರೂಟ್ ಎಲ್ಲಿಗೆ ಹೋಗುತ್ತೆ ಸ್ವಾಮಿ?
ಏನ್ರಿ ಮಾತಾಡ್ತೀರಾ? ಮರದಡಿಲಿ ಹಾಕೋಕ್ ಅದೇನು ಆಟೋನ ಅದು, ಫ್ಲೈಟ್ ಅದು. ಬೇಡ ಬಿಡಿ, ಮರದಲ್ಲಿ ನಡೆಯಲ್ ಬೇಡ, ಸೆಂಟ್ರಲ್ಲಿ ರೋಡಲ್ಲಿ ಸ್ಟ್ಯಾಂಡ್ ಹಾಕಿ ನಿಲ್ಲಿಸ್ತೇನೆ. ಒಟ್ನಲ್ಲಿ ಏನ್ ಕೇಳಿದ್ರು ನಿಮ್ಮ ಹತ್ರ ಈ ತರ ಅಡ್ಡಾದಿಡ್ಡಿ ಮಾತಾಡೋಂತ ಒಂದು ಉತ್ತರ ಇರುತ್ತೆ. ಸತ್ಯ. ಮುಗಿತಾ ನಿಮ್ಮ ಪ್ರಶ್ನೆ? ಇನ್ನೂ ಇದೆ. ಇನ್ನೂ ಇದೆಯಾ? ಕೇಳಿ. ಅದು ನಿಮ್ಮ ಫ್ಲೈಟ್ಗೆ ಸ್ಟಾಪ್ ಎಲ್ಲೆಲ್ಲಿ ಕೊಡ್ತೀರಾ? ಎಲ್ಲೆಲ್ಲಿ ಬಾರ್ ಕಾಣಿಸ್ತೆ ಅಲ್ಲಲ್ಲಿ ಸ್ಟಾಪ್ ಇದ್ದೇ ಇರುತ್ತೆ. ಅಪ್ಪ, ಫ್ಲೈಟ್ ಅಲ್ಲಿ ಬಾರ್ ಇರೋ ಕಡೆ ಸ್ಟಾಪ್ ಯಾಕ್ರಿ ಕೊಡ್ತೀರಾ? ಫ್ಲೈಟ್ ಅಲ್ಲಿ ಅಷ್ಟೊಂದೆಲ್ಲ ಸ್ಟಾಕ್ ಇರುತ್ತಲ್ಲ ಎಣ್ಣೆದು. ಅಲ್ಲಿ ಅಂದ್ರೆ ನಾವು ಯಾವಾಗಲೂ ನಮ್ಮ ಬಾವಿಯ ನೀರನ್ನೇ ಕುಡಿಬಾರದು. ಆಗಾಗ ಬೇರೆ ಬೇರೆ ನೀರನ್ನು ಕುಡಿಯುವಂತ ಯೋಚನೆ ಇರಬೇಕು. ಆಗ ನಮ್ಮ ಬಾವಿಯಲ್ಲೇ ನೀರು ಉಳಿತಾ ಆಗುತ್ತಲ್ವಾ? ಅದಕ್ಕೆ ವೆರೈಟಿ ನೀರು ಕುಡಿಯುದು ನಾನು. ಓಕೆ, ಈ ಫ್ಲೈಟ್ ಹಾರೋದಕ್ ಮುಂಚೆ ಅನೌನ್ಸ್ಮೆಂಟ್ ಎಲ್ಲ ಮಾಡ್ತಾರ ಗೊತ್ತಾ? ಅದಾದ್ರೂ ಬರುತ್ತಾ ನಿಮ್ಗೆ? ಫ್ಲೈಟ್ ಓಡಿಸೋನಿಗೆ ಇದೆಲ್ಲ ಬರುತ್ತಾ ಅಂತ ಪ್ರಶ್ನೆ ಕೇಳ್ತೀರಾ? ಬರುತ್ತೆ. ಅನೌನ್ಸ್ ಮಾಡಿ. ಈ ಫ್ಲೈಟಿಗೆ 2 ಬಾಗಿಲಿದೆ. ಯಾವ ಬಾಗಿಲು ಯಾವಾಗ ಓಪನ್ ಆಗುತ್ತೆ ಅಂತ ಯಾರಿಗೂ ಗೊತ್ತಾಗಲ್ಲ. ಒಂದು ವೇಳೆ ನಿಮ್ಗೆ ಉಸಿರಾಡಗಳು ಕಷ್ಟ ಆದ್ರೆ ಕೆಳಗಡೆ ಆಮ್ಲಜನಕ ಇದೆ, ತೆಗೆದು ಮೂಗಿಗೆ ಇಟ್ಬಿಡಿ. ಬೇಕು ಅಂದ್ರೆ ಬಳಸ್ಕೊಳ್ಳಿ, ಇಲ್ಲಾಂದ್ರೆ ಬಿಸಾಕಿ. ಡ್ರಿಂಕ್ಸ್ ಏನಾದ್ರೂ ಕೇಳಿದ್ರ ಕೈ ಕತ್ತರಿಸ್ಬಿಡ್ತೇನೆ ನಿಮ್ಮನ್ನು. ಟಾಯ್ಲೆಟ್ 2 ಉಂಟು, ಬೇಕಾದಾಗ ಯೂಸ್ ಮಾಡಿ, ಅದು ಅನ್ಲಿಮಿಟೆಡ್. ನೋಡಿ, 10 ನಿಮಿಷ ಟೈಮ್ ಇದೆ. ನಿಮ್ಗೆ ಚಹಾ ಕುಡಿಯೋರಿಗೆ ಕುಡಿದು ಬರ್ಬೋದು, ಸುಸು ಮಾಡುವವರಿಗೆ ಮಾಡಿ ಬರ್ಬೋದು. ಪ್ಲೀಸ್ ಸಿಟ್ ಡೌನ್. ಕರ್ಮಕಾಂಡ. ಹೋಗ್ಲಿ, ಫ್ಲೈಟ್ ನ ಎಲ್ಲಿ ಲ್ಯಾಂಡ್ ಮಾಡ್ತೀರಾ? ಪೂಜಾವಾರಲ್ಲಿ. ಪೂಜಾವಾರ? ಹೌದಲ್ಲಿ ಅಂದ್ರೆ ನಾನು ಈಗ ಪೂಜಾವಾರಿಗೆ ಮಾಮೂಲಿಯಾಗಿ ಹೋದ್ರೆ ಮುತ್ತು ಮನಿ ಸಾಲ ಕೊಡಲ್ಲ. ಅದಕ್ಕೆ ಈ ವೇಷ. ಹಿಂಗೆ ಹೋದ್ರೆ ಹೊಸ ಕಸ್ಟಮರ್ ಅಂತ ಮತ್ತೆ ಸಾಲ ಕೊಡ್ತಾನೆ. ಮತ್ ಇಷ್ಟೊತ್ತು ಪೈಲಟ್ ಆಗಿದ್ದೀನಿ, ಅಲ್ಲೆಲ್ಲ ಹೋಗ್ತೀನಿ ಮಣ್ಣು ಮಸಿ ಅಂದ್ರೆ ಯಾಕ್ರಿ ಸುಮ್ನೆ ಬಿಲ್ಡಪ್ ತಗೋತೀರಾ? ಬಿಲ್ಡಪ್ ಕೊಡ್ಲಿಕ್ಕೆ ಅಂತ ಬರ್ಲಿಲ್ಲ ನಾನು ಅನ್ಕೊಂಡೇ ಇಲ್ಲ. ನೀವೇ ನನ್ನನ್ನು ಮಾತಾಡಿಸಿ ಬಿಲ್ಡಪ್ ತಕೊಂಡ್ರಿ, ನಾನ್ ಬಿಲ್ಡಪ್ ಕೊಟ್ಬಿಟ್ಟಿ. ಬರ್ಲಾ? ಸೇವ್ ಲಂಕೇಶ್, ಊರುಗಳನ್ನ ಗೆದ್ದವನು ಪಾಳೆಗಾರ ಆಗ್ತಾನೆ, ರಾಜ್ಯ ಗೆದ್ದವನು ರಾಜ ಆಗ್ತಾನೆ, ರಾಜ್ಯಗಳನ್ನೇ ಗೆದ್ದವನು ರಾಜಾದಿರಾಜ ಆಗ್ತಾನೆ, ಪ್ರಪಂಚನೇ ಗೆದ್ದವನು ಚಕ್ರವರ್ತಿ ಆಗ್ತಾನೆ. ಈಗ ಬಿಗ್ ಸ್ಕ್ರೀನ್ ಅಲ್ಲಿ ಚಕ್ರವರ್ತಿಯಾಗಿ ಬಾಕ್ಸ್ ಆಫೀಸ್ ನ ಕೊಳ್ಳೆ ಹೊಡೆಯೋದಕ್ಕೆ ನಮ್ಮ ಚಕ್ರವರ್ತಿ ತಯಾರಾಗಿದ್ದಾನೆ. ಸೊ ಚಕ್ರವರ್ತಿ ತಂಡದಿಂದ ಎಲ್ಲರನ್ನ ವೆಲ್ಕಮ್ ಮಾಡೋಣ, ಸಿಕ್ಕಾಪಟ್ಟೆ ಮಾತಾಡೋಣ. ಪ್ಲೀಸ್ ವೆಲ್ಕಮ್ ಚಕ್ರವರ್ತಿ ಚಿತ್ರತಂಡದಿಂದ ಕುಮಾರ್ ಬಂಗಾರಪ್ಪ ಸರ್, ದೀಪಾ ಸನ್ನಿಧಿ, ದಿನಕರ್, ಶಿವಧ್ವಜ್, ಹರೀಶ್ ರಾಯ್ and producer Dr. Siddhant. Atala. Hey brother. ಎಲ್ಲರಿಗೂ ಸ್ವಾಗತ. ಹೇಗಿದ್ದೀರಿ ದೀಪಾ ಅವರೇ? ಹೇಗಿದ್ದೀರಾ? ನಾವು ಹಂಗೆ ಇದೀವಿ, ಏನು ಚೇಂಜಸ್ ಇಲ್ಲ. ಅಲ್ಲ ಸಾಹೇಬ್ರೆ, ತಾವು ಬರ್ತಾನೆ ಲಾಂಗ್ ಇಟ್ಕೊಂಡು? ಯಾಕಂದ್ರೆ ಯಾವಾಗ್ಲೂ ಮಚ್ಕೊಡ್ರು ಅಂತ ಕೇಳ್ತೀರಿ. ಅದರಿಂದಾಗಿ ಇವತ್ತು ನಿಮ್ ಕೈಗೆ ಮಚ್ ಕೊಡ್ಬೇಕು ಅಂತ ನಾವು ಚಕ್ರವರ್ತಿ ಟೀಮಿಂದ ಬಂದಿದ್ದೀವಿ. ದಯವಿಟ್ಟು ಮಚ್ಚನ್ನು ಸ್ವೀಕರ್. ಆಮೇಲೆ ಪ್ರೆಸೆಂಟೇಶನ್ ಕೊಡೋದು ಅಲ್ವಾ? ಒಳ್ಳೆ ಲಾಜಿಕ್ ಇಡೋದು. ಆಮೇಲೆ ಇನ್ನೊಂದು, ದಯವಿಟ್ಟು ಆ ಮಚ್ಚು ವಾಪಸ್ ಕೊಡಿ. ಯಾಕಂದ್ರೆ ಪರಶುರಾಮನೇ ಮಚ್ಚು ಹಿಡಿಯೋದು ಬಿಟ್ಟಿದ್ದಾನೆ. ನಾನು ಇನ್ನೊಬ್ರನ್ನ ಒಳ್ಳೆ ಬಯಸ್ಬೇಕಾದ್ರೆ ಅವ್ರ ಕೈಗೆ ಮಚ್ಚು ಕೊಡೋದು ಒಳ್ಳೇದಲ್ಲ ಅಂತ ಹೇಳಿ ಇದನ್ನು ವಾಪಸ್ ಕೊಟ್ಟು ಕಳಿಸ್ತಾ ಇದ್ದೀನಿ. ಹೌದಲ್ವಾ? ಎಂಥ ಮಾತು ಹೇಳ್ಬಿಟ್ರು. ಡಾಕ್ಟರ್ ಸಾಹೇಬ್ರೆ ಹೇಗಿದ್ದೀರಿ? ನೋಡಿ ಸ್ವಾಮಿ, ನಿಮ್ಮ ಆಶೀರ್ವಾದ. ನಮ್ಮ ಚಕ್ರವರ್ತಿ ಚಿತ್ರದ ಪ್ರೊಡ್ಯೂಸರ್ ಸಾಹೇಬ್ರು, ಅನ್ನದಾತರು ಡಾಕ್ಟರ್ ಸಿದ್ಧಾಂತ್ ಅವರು. ಆಮೇಲೆ ಇವಾಗ ನೆಕ್ಸ್ಟ್ ಪಿಕ್ಚರ್ದು ಅಡ್ವಾನ್ಸ್ ಯಾವಾಗ ಕೊಡ್ತಾ ಇದೀರಾ? ಆಗ್ಲೇ ಕೊಟ್ಟಿದ್ದೀನಲ್ಲ. ಯಾರಿಗೆ? ನಿಮ್ಗೆ. ದರ್ಶನ ಕೊಟ್ಟಿರ್ತೀರಾ, ನಮಗಿನ್ನೂ ಕೊಟ್ಟಿಲ್ಲ. ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು. ಕುಮಾರ್ ಸರ್, ಸೋ ಗುಡ್ ಟು ಹ್ಯಾವ್ ಯು. ಮೊದಲನೇ ಬಾರಿ ಮಜಾ ಟಾಕೀಸ್ಗೆ ಬಂದಿದ್ದೀರಾ. ನಾವು ಆಕ್ಚುಲಿ ಮಲೇಷ್ಯಾದಲ್ಲಿ ಲಂಕಾವಿಲ್ ಎಲ್ಲ ಸಿಕ್ಕಾಪಟ್ಟೆ ಮಜಾ ಮಾಡಿದ್ವಿ. ವಿ ಹ್ಯಾಡ್ ಲಾಟ್ಸ್ ಆಫ್ ಫನ್. ಆಮೇಲೆ ಇನ್ನೊಂದೇನು ಅಂದ್ರೆ, ಹಿ ಈಸ್ ಸೋ ಮಚ್ ಆಫ್ ಲೈಫ್, ಹಿ ಈಸ್ ಸೋ ಮಚ್ ಆಫ್ ಹ್ಯಾಪಿನೆಸ್ ಆಲ್ ದ ಟೈಮ್. ಎಷ್ಟೇ ಶೂಟಿಂಗ್ ಮುಗಿಸ್ಕೊಂಡು ಸುಸ್ತಾಗಿದ್ರು ನಾವೆಲ್ಲ ತರಲೆ ಮಾಡೋದಕ್ಕೆ ಅಲ್ಲೋಗೋಣ, ಊಟಕ್ಕೆ ಇಲ್ಲೋಗೋಣ. ಅಂಡ್ ಯಾವುದೇ ಒಂದು ಹೋಟ್ಲ್ಗೆ ಹೋಗಿ ಒಂದು ದೊಡ್ಡ ರೆಸ್ಟೋರೆಂಟ್ ಯಾವ್ದು ಇಲ್ಲ, ನಾವು ತಿಂತಾ ಇದ್ದಿದ್ದೆ ಸ್ಟ್ರೀಟ್ ಫುಡ್. ಅಲ್ಲಿ ಹೋಗಿ ತಿಂದಿದ್ದು ಸೂಪರ್ ಮಜಾ ಮಾಡ್ತಾ ಇದ್ವಿ. ಬಟ್ ಹಿ ವಾಸ್ ಅ ಗ್ರೇಟ್ ಕಂಪನಿ ಅಂಡ್ ಅ ವಂಡರ್ಫುಲ್ ಹ್ಯೂಮನ್ ಬೀಯಿಂಗ್. ವೆಲ್ಕಮ್ ಟು ಮಜಾ ಟಾಕೀಸ್ ಸರ್. ಥ್ಯಾಂಕ್ ಯು.
ಹಾ ದಿನಕರ್ ಅವರೇ, ತಾವು ಹೇಗಿದ್ದೀರಪ್ಪ? ಫಸ್ಟ್ ಕ್ಲಾಸ್ ಆಗಿದೆ. ನನ್ನ ಜೀವನದ ಏಕೈಕ ಶತ್ರು, ನನಗೆ ಜೀವನದಲ್ಲಿ ಆಗದೆ ಇರೋ ಏಕೈಕ ವ್ಯಕ್ತಿ ಅದ್ಯಾರ ಬೇರೆ. ದಿನಕರ್ ಅವ್ರನ್ನು ನಿಮ್ಮ ಜಿಮ್ ಸೇರ್ಸ್ಕೊಂಡಿದ್ರೆ ಏನು ಸಣ್ಣ ಆಗ್ಬಿಡಿದಾರೆ, ಹೋದ್ಸರಿ ಬಂದಾಗ ದಪ್ಪ ಆಗಿದ್ರು. ಅದೇ ಸರ್, ಇವ್ರ ಜೊತೆಲಿ ಆಕ್ಟ್ ಮಾಡೋದಲ್ಲ, ಅವ್ರದ್ದು ಹೊಡೆತಗಳು ತಡ್ಕೊಂಡು ಹಿಂಗ ಆಗ್ಬಿಟ್ಟಿದೆ ಬಾಡಿ. ಸರ್ ಹೇಗಿದ್ದೀರಿ? ಸೂಪರ್, ಫ್ಯಾಂಟಾಸ್ಟಿಕ್, ನೈಸ್ ಟು ಹ್ಯಾವ್ ಯು. ಹರೀಶ್ ಸರ್ ವೆಲ್ಕಮ್, ತಮಗೂ ಕೂಡ ಥ್ಯಾಂಕ್ ಯು. ಎಲ್ಲರಿಗೂ ಸ್ವಾಗತ. ಬನ್ನಿ, ದಯವಿಟ್ಟು ಕೂತ್ಕೊಳ್ಳಿ, ಹರಟೆ ಹೊಡಿಯೋಣ, ಮಾತುಕತೆ ಮುಂದುವರ್ಸೋಣ. ಬನ್ನಿ ಕೂತ್ಕೊಳ್ಳಿ. ಮೊದಲನೇದಾಗಿ ದಿನಕರ್, ಈ ಚಕ್ರವರ್ತಿ ಸಿನಿಮಾ ನಿನಗೆ ಯಾಕೆ ತುಂಬಾ ಸ್ಪೆಷಲ್? ತುಂಬಾ ಸ್ಪೆಷಲ್. ನನ್ನ ಆಪ್ತ ಮಿತ್ರ ಚಿಂತನು, ಅಂದ್ರೆ ನಂದು ಜೊತೆಲಿ ನವಗ್ರಹ ಅಂಡ್ ಸಾರ್ಥಿಗೆ ವಾಸ್ ಅ ರೈಟರ್. ಈ ಸಿನಿಮಾಲಿ ಅವ್ನು ಡೆಬ್ಯೂ ಮಾಡ್ತೇನೆ ಆಸ್ ಎ ಡೈರೆಕ್ಟರ್. ಸೊ ಅದಕ್ಕೋಸ್ಕರ ನಂಗೆ ತುಂಬಾ ಸ್ಪೆಷಲ್. ಅಂಡ್ ಫಸ್ಟ್ ಟೈಮ್ ಸ್ಕ್ರೀನ್ ಮೇಲೆ ಬರ್ತಾ ಇದ್ದೀನಿ. ಅದೊಂದು ಆಕ್ಚುಲಿ ಸಕಲ ಕಾಣ್ತಾನೆ ಮಾತ್ರ. ಬಟ್ ಏನಂದ್ರೆ ನಮ್ ಕನ್ನಡ ಇಂಡಸ್ಟ್ರಿಗೆ ಒಬ್ಬ ಒಳ್ಳೆ ವಿಲ್ಲನ್ ಸಿಕ್ಕಿದಾನೆ, ಅದನ್ನ ಮಾತ್ರ ಹೇಳ್ಬೇಕು. ತುಂಬಾ ಚೆನ್ನಾಗಿ ಕಾಣ್ತಾನೆ, ಸೇಮ್ ಕಳ್ಳನ್ ತರಾನೇ. ಎಷ್ಟು ಚೆನ್ನಾಗಂದ್ರೆ ಹೇಳ್ ಮಾಡಿಸಿದಂಗಿದ್ದ. ಹೆಂಗಿತ್ತು ತಮ್ಮ ಪ್ರಿಪರೇಷನ್ ಹೇಳಿ ಸ್ವಲ್ಪ? ಏನಿಲ್ಲ, ಫಸ್ಟ್ ಸ್ಕ್ರಿಪ್ಟ್ ಎಲ್ಲ ಚಿಂತನ್ ನರೇಟ್ ಮಾಡಿದ್ಮೇಲೆ, ಸೊ ಅದರಲ್ಲಿ ಎಲ್ಲ ಸ್ಟೋರಿ ಎಲ್ಲ ಹೇಳದ್ಮೇಲಿಂದ ಸೊ ಒಂದು ಕ್ಯಾರೆಕ್ಟರ್ ಮಹಾರಾಜ ಅಂತ ಹೇಳ್ದ. ಸೊ ಕ್ಯಾರೆಕ್ಟರ್ ಎಲ್ಲ ಚೆನ್ನಾಗಿದೆ ಅಂದಾಗ ನೀನೇ ಯಾಕೆ ಅದು ಮಾಡಬಾರ್ದು ಅಂದ. ಇಲ್ಲಪ್ಪ, ಆಕ್ಟಿಂಗ್ ಇಸ್ ನಾಟ್ ಮೈ ಸ್ಟ್ರೆಂತ್, ಡೈರೆಕ್ಷನ್ ಎಲ್ಲ ಹ್ಯಾಪಿ ಆಗಿದ್ದೀನಿ, ನಾನು ಮಾಡಲ್ಲ ಅಂದೆ. ಇಲ್ಲ ನೀ ಮಾಡ್ಲೇಬೇಕು, ನಾನು ನಿನ್ ಸಿನಿಮಾಗ್ 3 ಸಿನಿಮಾಗ್ ನಾನು ಸಪೋರ್ಟ್ ಮಾಡಿಲ್ವಾ ಆಸ್ ಅ ರೈಟ್ರು, ಮಧ್ಯರಾತ್ರಿ ಎಲ್ಲ ಫೋನ್ ಮಾಡಿ ಟಾರ್ಚರ್ ಕೊಡ್ತಾ ಇದೆ, ಈಗ ನೀನ್ ನನಗೋಸ್ಕರ ನೀ ಆಕ್ಟ್ ಮಾಡ್ಲೇಬೇಕು ಅಂದ. ತುಂಬಾ ಟ್ರೈ ಮಾಡಿದೆ ಅವನ್ನ ಕನ್ವಿನ್ಸ್ ಮಾಡಕ್ಕೆ, ಬಟ್ ಅವ್ನ್ ಕನ್ವಿನ್ಸ್ ಆಗಿಲ್ಲ. ಅದರಿಂದ ಬೇರೆ ದಾರಿ ಇರ್ಲಿಲ್ಲ, ಆಕ್ಟ್ ಮಾಡ್ಲೇಬೇಕಾಯ್ತು. ಇಲ್ಲ, ದಿನಕರ್ ಅವ್ರಿಗೆ ಆಕ್ಚುಲಿ ಇವನ್ ಬಿಫೋರ್ ಬಿಕಮಿಂಗ್ ಅ ಡೈರೆಕ್ಟರ್ ಸರ್ ಆಕ್ಚುಲಿ ಹೌದು, ಅದು ಹೇಳಲೇಬೇಕು. ಇಂದ್ರಜಿತ್ ಲಂಕೇಶ್ ಅವ್ರು ನನಗೆ ಫಸ್ಟ್ ಆಕ್ಟಿಂಗ್ ಆಫರ್ ಕೊಟ್ಟಿದ್ದು. ಅವಾಗ ಇನ್ನೂ ನಾ ಡೈರೆಕ್ಟರ್ ಆಗಿಲ್ಲ, ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿದೆ. ಇಲ್ಲ ಸರ್, ನಾ ಡೈರೆಕ್ಷನ್ ಮಾಡ್ಬೇಕು, ಆಕ್ಟಿಂಗ್ ನಂಗೆ ಇಷ್ಟ ಇಲ್ಲ ಅಂತ ಹೇಳ್ಬಿಟ್ಟು. ನೋಡೋ, ನಮ್ಗೆಲ್ಲ ಖುಷಿ ಇದೆ. ಅಂತೂ ಫೈನಲಿ ಯು ಡಿಸೈಡೆಡ್ ನೀವು ಬಿಕಮ್ ಅನ್ ಆಕ್ಟರ್. ಥ್ಯಾಂಕ್ ಯು ಸರ್, ಫಸ್ಟ್ ಆಫರ್ ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು. ಚಕ್ರವರ್ತಿ ಸಿನಿಮಾದಲ್ಲಿ ಸಿಕ್ಕಾಪಟ್ಟೆ ಸ್ಪೆಷಾಲಿಟಿಗಳು ಜಾಸ್ತಿ ಇದೆ. ಅದ್ರಲ್ಲಿ ಇನ್ನೊಂದು ಸ್ಪೆಷಾಲಿಟಿ ಅಂದ್ರೆ ದರ್ಶನ್, ಕುಮಾರ್ ಸರ್, ನಾನು, ಶಿವಧ್ವಜ್ ಅವರು, ಆಮೇಲೆ ಸತ್ಯ, ಯಶಸ್ಸು, ಇನ್ಯಾರಪ್ಪ, ಆದಿತ್ಯ